ಇನ್ನು ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ದಕ್ಷಿಣದ ಬಾಗಿಲುಗಳನ್ನ ಈಗ ಬಿಜೆಪಿ ಸ್ಲೋ ಆಗಿ ಅಲ್ಲಲ್ಲಿ ಓಪನ್ ಮಾಡ್ಕೊಳ್ತಾ ಇದೆಯಾ? ಕ್ಯೂರಿಯಾಸಿಟಿ ನಮಗೆ ಇರುವಂತದ್ದು. ಸರ್, ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದಂತೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಕ್ಷ ತಮಿಳುನಾಡು, ತೆಲಂಗಾಣ, ಆಂಧ್ರ ಮತ್ತು ಕೇರಳದಲ್ಲಿ ಯಾವ ಮ್ಯಾಜಿಕ್ಕನ್ನು ಮಾಡುತ್ತೆ ಅನ್ನೋದರ ಮೇಲೆ ಈ ಸರಿಯ ಚುನಾವಣೆ ಫಲಿತಾಂಶ ಕೂಡ ಇತ್ಯರ್ಥ ಆಗುತ್ತೆ ಅನ್ನೋದೇ ನಮ್ಮ ಲೆಕ್ಕಾಚಾರ. ಹಾಗಾಗಿ ದಕ್ಷಿಣದಲ್ಲಿ ಮುನ್ನಡೆ ಅಂತಂದರೆ ಯಾವ ಪರಿಪ್ರಮಾಣದಲ್ಲಿ ಅದು ಮುನ್ನಡೆಯನ್ನು ಕಾಯ್ಕೊಂಡು ಅದನ್ನು ಸ್ಥಾನಗಳಾಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಇರೋದು. ಹಾಗಾಗಿ ಬಟ್ ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ NDAಗೆ ಮುನ್ನಡೆ ಅನ್ನೋ ಪದ ಟಿವಿಗಳಲ್ಲಿ ಬಂತು ಅಂದ್ರೇ ನನಗೆ ಆಶ್ಚರ್ಯ. ಪ್ರಮಾಣದಲ್ಲಿ ಗ್ರೌಂಡ್ ಹಂಗಿದೆ ಅಲ್ಲಿ ಪರಿಸ್ಥಿತಿ ಇತ್ತು, ಅಟ್ಲೀಸ್ಟ್ ಇಲ್ಲಿವರೆಗೆ. ಅದು ನಾಳೆ ಆಮೇಲೆ ಸೀಟ್ ಆಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಿಹಾರದಲ್ಲಿ, ಮಧ್ಯಪ್ರದೇಶದಲ್ಲಿ NDA ಮುನ್ನಡೆಯನ್ನು ನೋಡ್ತಾ ಇರೋದು ನಿರೀಕ್ಷಿತ ಲೆಕ್ಕಾಚಾರದಲ್ಲಿ. ಮಹಾರಾಷ್ಟ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಹಿಂದೆ ಬೀಳ್ತಾ ಇಲ್ಲ. ಅಲ್ಲಿಗೆ ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಈ ಎಲ್ಲ ಕಡೆ ನಿರೀಕ್ಷೆಗಳ ಲೆಕ್ಕಾಚಾರದಂತೆ ಸದ್ಯಕ್ಕೆ ಬಹುಶಃ ಅಂಚೆ ಮತದಾನ ಮುಗಿದಿದೆ ಅಥವಾ ಮೊದಲ ಸುತ್ತಿನ ಮತ ಎಣಿಕೆ ಕಾರ್ಯಕ್ರಮ ಆರಂಭವಾದಂಗೆ ಕಾಣಿಸ್ತಾ ಇದೆ. ಆ ಎರಡರ ಮಧ್ಯೆ ಬರುತ್ತಿರುವಂತಹ ಮಾಹಿತಿಗಳು ಇದು. NDA 260ರಲ್ಲೂ, INDIA 134ರಲ್ಲೂ, ಇತರರು 14ರಲ್ಲೂ ವಿಜೃಂಭಿಸುತ್ತಾ ಇದ್ದರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 17, JDS 2, ಕಾಂಗ್ರೆಸ್ 2ರಲ್ಲಿ ಮುಂದೆ ಬರ್ತಾ ಇದೆ ಅನ್ನೋ ಸುದ್ದಿ. ರಾಷ್ಟ್ರವ್ಯಾಪಿ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಯವರು, ವಾರಣಾಸಿಯಲ್ಲಿ ನರೇಂದ್ರ ಮೋದಿ, ಮಂಡಿಯಲ್ಲಿ ಕಂಗನಾ ರಣಾವತ್ ಇವರೆಲ್ಲರೂ ತಮ್ಮ ತಮ್ಮ ಮುನ್ನಡೆಗಳನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಾಟ್ ಸೀಟ್ಗಳಲ್ಲಿ ಹಮೀರ್ಪುರ್ನಲ್ಲಿ ಅನುರಾಗ್ ಠಾಕೂರ್, ದೆಹಲಿನಲ್ಲಿ ಮನೋಜ್ ತಿವಾರಿ ಇವರೆಲ್ಲ ಕಾಯ್ಕೋತಾ ಇದ್ದಾರೆ ಅಂತ ಸದ್ಯ. ಮಹಾರಾಷ್ಟ್ರದಲ್ಲಿ ಈ ಬಾರಿ ಬಿಜೆಪಿ ತನ್ನ ಸೀಟ್ಗಳನ್ನು ಕಡಿಮೆ ಕಳ್ಕೊಳ್ಳುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಇತ್ತು. ಬಟ್ ಈಗ ಮುನ್ನಡೆಗಳನ್ನ ನೋಡ್ಕೊಳ್ತಾ ಇದ್ರೆ ಉಳಿಸ್ಕೊಳ್ಳುತ್ತೆ. ಮತ್ತೆ ಅದನ್ನೇ ನಾನು ಹೇಳಿದ್ರೆ ನಾನು ಏನು ಹೇಳಿ, ಯು ಆರ್ ಜಂಪಿಂಗ್ ದ ಗನ್. ಈ ಮುನ್ನಡೆಗಳಲ್ಲ ಮುನ್ನಡೆ ಅಂದಮೇಲೆ ಅದು ಮುನ್ನಡೆ ಅಲ್ಲ. ನೀವು ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು ಅದನ್ನು. ಕೋಲಾರದಲ್ಲಿ ಮೊದಲ ಬಾರಿಗೆ 1500 ಮತಗಳ ಮುನ್ನಡೆಯನ್ನು ಕಾಂಗ್ರೆಸ್ ತಗೊಳ್ಕೊಳ್ತಾ ಇದೆ ಅಂತಂದರೆ, ತಿರುವನಂತಪುರದಲ್ಲಿ ಕೂಡ ಶಶಿ ತರೂರ್ ಅವರು ಮುನ್ನಡೆಯನ್ನು ತಗೊಳ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಈ ನಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಬರುತ್ತಿರುವ ಮುನ್ನಡೆಗಳು ರಾಷ್ಟ್ರವ್ಯಾಪಿ ರಿಪೇರಿ ಆಗತ್ತೆ, ಇನ್ನೂ ಸ್ವಲ್ಪ ನಿಧಾನಕ್ಕೆ ಅದಾಗತ್ತೆ ಅಂತ ಕಾಣುತ್ತೆ. ಸೊ ಈಗ ಗೌತಮ್ಗೆ 1500 ಕೋಲಾರದಲ್ಲಿ ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆ. ಭಾರಿ ಆಶ್ಚರ್ಯಾಗಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿನಲ್ಲಿ ಅಖಾಡಕ್ಕೆ ಇಳಿಸಿದ್ರು. 1500 ಮತಗಳ ಮುನ್ನಡೆಯನ್ನ ಈಗ ಕೊಡಲಾಗ್ತಾ ಇದೆ. ಕೋಲಾರದಲ್ಲಿ ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆ. ಈ ರೌಂಡ್ ಆರಂಭವಾಗಿದೆ. ಮೊದಲನೇ ರೌಂಡ್ಸ್ಗಳು ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆಯೂ ಕೂಡ ಮುಕ್ತಾಯ ಆಗುವಂಥದ್ದು. ಸೊ 20 ನಿಮಿಷಗಳು ಬೇಕಾಗುತ್ತೆ, 20ರಿಂದ 20 ನಿಮಿಷ ಒಂದು ರೌಂಡ್ ಮುಗಿಯಕ್ಕೆ. ಸೊ ಹಾಗಾಗಿ ಈಗ 8:33 ಆಗಿದೆ ಅಂತಂದ್ರೆ ಸಮಯಾವಕಾಶದಲ್ಲಿ ಒಂದು ರೌಂಡ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ದಂಗಿದೆ. ಸೊ ಕೋಲಾರದಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇಲ್ಲಿಯವರೆಗೂ ಕೂಡ JDS ಮುನ್ನಡೆಯನ್ನ ಅದನ್ನ ಕಾಯ್ದುಕೊಳ್ತಾ ಇತ್ತು. ಸೊ ಹಾಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ಸ್ಗಳನ್ನ ಕೊಡುವಂಥ ಸಂದರ್ಭದಲ್ಲಿ ನಿಮಗೆ ಕೆಳಗಡೆಗೆ 2 ಇದ್ದಂತಹ JDS ಮತ್ತು ಕಾಂಗ್ರೆಸ್ ನಂಬರ್ಸ್ಗಳು ಹೋಗಿ ಈಗ ಕಾಂಗ್ರೆಸ್ 3ರಲ್ಲಿ ಮುನ್ನಡೆ ಇದೆ, JDS 1ರಲ್ಲಿ ಮಾತ್ರ ಮುನ್ನಡೆ ಇದೆ, ಅದು ಮಂಡ್ಯದಿಂದ. ಸೊ ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಲ್ಲಿ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇಲ್ಲ. ಆರಂಭದಿಂದಲೂ ಕೂಡ ಅವರು ಮುನ್ನಡೆಯಲ್ಲೇ ಇದ್ದಾರೆ. ವ್ಯತ್ಯಾಸಗಳು ಕಾಣಿಸಿಕೊಂಡಿದ್ದು ಎಲ್ಲೆಲ್ಲಿ ಅಂತಂದ್ರೆ, ಒಂದು ದಾವಣಗೆರೆಯಲ್ಲಿ, ಕೋಲಾರದಲ್ಲಿ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದ್ದಿದ್ದು. ಸೊ ಮೊದಲ ಸುತ್ತು ಆಲ್ಮೋಸ್ಟ್ ಆಲ್ ಮುಕ್ತಾಯವಾಗಿದ್ದಾವೆ ಎಲ್ಲ ಕಡೆಯೂ ಕೂಡ.